ಎಲ್ಲರಿಗೂ ನಮಸ್ಕಾರಗಳು. ಸೊ ನಾವು ಶ್ರೀರಾಮಚಂದ್ರ ಮಿಷನ್ ಹಾರ್ಟ್ಫುಲ್ನೆಸ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಈ ಒಂದು ಕಾರ್ಯಕ್ರಮ ಬಗ್ಗೆ, ನಮ್ಮ ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಕಾರ್ಯಕ್ರಮ ಬಗ್ಗೆ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಸೊ ಈ ತಿಂಗಳು ಡಿಸೆಂಬರ್ 21ನೇ ತಾರೀಕು 8 ಗಂಟೆಗೆ ರಾತ್ರಿಗೆ ಒಂದು ಮೆಡಿಟೇಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ನಮ್ಮ ಇನ್ಸ್ಟಿಟ್ಯೂಟು ಗುರುಗಳಾದಂಥ ಮಾಸ್ಟರ್ ಅಂತ ನಾವು ಕರಿತೀವಿ, ದಾಜಿ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಸೊ ಎಲ್ಲ ಒಂದು ಈ ಒಂದು ಇಡೀ ನಮ್ಮ ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ಇಸ್ ಎ ವರ್ಲ್ಡ್ ಇನಿಷಿಯೇಟೆಡ್ ಮೆಡಿಟೇಷನ್ ಪ್ರೋಗ್ರಾಮು. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಾವು ಕೇಳ್ಕೊಳ್ತೀವಿ. ಮುಖ್ಯವಾಗಿ ಈ ಒಂದು ನಮ್ಮ ಹಾರ್ಟ್ಫುಲ್ನೆಸ್ ಇನ್ಸ್ಟಿಟ್ಯೂಟು ಮುಖ್ಯ ಉದ್ದೇಶ ಮೆಡಿಟೇಷನ್ ಪ್ರಮೋಟ್ ಮಾಡುವಂಥದ್ದು ಮತ್ತು ಹ್ಯೂಮನ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕನ್ನೋದೊಂದು ಮುಖ್ಯ ಉದ್ದೇಶವಾಗಿರ್ತದೆ. ಮೆಡಿಟೇಷನ್ ಮಾಡೋದರಿಂದ ಸಾಕಷ್ಟು ಅನುಕೂಲಗಳಿದೆ. ಮುಖ್ಯವಾಗಿ ಇದೊಂದು ನಮ್ಮ ಶಾಂತಿಯುತವಾದ ದೇಶವನ್ನು ಮಾಡಬೇಕಂತ ಒಂದು ಉದ್ದೇಶ. ನಂತರ ಇದೊಂದು ಮೇಯ್ನು ಇಂಪ್ಯಾಕ್ಟ್ ಏನಂದರೆ ಜಸ್ಟ್ ಎಫೆಕ್ಟಿವ್ ಆಗಿ ನಮ್ಮ ಒಂದು ಪರ್ಸನಾಲಿಟೀಸ್ ಬಿಲ್ಡ್ ಮಾಡೋದೇ ಆಗದಿದೆ. ಸೊ ಜನಗಳಲ್ಲಿ ಒಂದು ಪ್ರೀತಿ ಮನೋಭಾವವನ್ನು ಹೆಚ್ಚಿಸುವುದು, ನಂತರ ಮತ್ತು ದಯೆ, ನಂತರ ಕಂಪ್ಯಾಷನ್ ಹೆಚ್ಚಿಗೆ ಮಾಡುವಂಥದ್ದು. ಎಂಟೈರ್ ಇದ್ರ ಬಂದ್ಬಿಟ್ಟು ಹ್ಯೂಮನ್ ಟ್ರಾನ್ಸ್ಫಾರ್ಮೇಷನ್ ಆಗೋದೇ ಮುಖ್ಯ ಉದ್ದೇಶವಾಗಿರ್ತದೆ. ಸೊ ಇದು ಕಂಪ್ಲೀಟ್ ಫ್ರೀ ಪ್ರೋಗ್ರಾಮು. ಸೊ ಇದು ವರ್ಲ್ಡಲ್ಲಿ ಫಸ್ಟು ಇದಕ್ಕೆ ಬಂದ್ಬಿಟ್ಟು ಮಾಸ್ಟರು ನಮಗೆ ಮುಖ್ಯವಾಗಿ ಹೇಳಿರುವಂಥದ್ದೇನು, ಜಸ್ಟ್ ಒನ್ ವರ್ಲ್ಡ್ ಒನ್ ಹಾರ್ಟ್ ಅಂತ. ಇಟ್ ಈಸ್ ಎ ಹಾರ್ಟ್ ಬೇಸ್ಡ್ ಮೆಡಿಟೇಷನ್. ಸೊ ವರ್ಲ್ಡಲ್ಲಿ ಸುಮಾರು ಮೋರ್ ದೆನ್ 2000 ಟೈಪ್ಸ್ ಆಫ್ ಮೆಡಿಟೇಷನ್ ಟೆಕ್ನಿಕ್ಸ್ ಇದೆ. ಬಟ್ ದಿಸ್ ಈಸ್ ದ ಬೆಸ್ಟ್ ಎಫೆಕ್ಟಿವ್ ಸಿಸ್ಟಮ್ ಅಂದ್ಬಿಟ್ಟು ಎಲ್ಲರೂ ಸೈಂಟಿಫಿಕಾಗಿ ಕೂಡ ನಾವು ಕಂಡುಹಿಡಿದಿದ್ದೀವಿ, ಪ್ರೂವ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಸೈಂಟಿಫಿಕ್ಕಾಗಿ ಆಗ್ಬೋದು ಮತ್ತು ಭಾಳ ಸಿಂಪಲ್ ಟೆಕ್ನಿಕ್. ಮಾಸ್ಟರ್ ಭಾಳ ಕಷ್ಟಪಡುವಂಥದ್ದೇನಿಲ್ಲ. ಪ್ರತಿಯೊಬ್ಬರೂ ಸ್ಟೂಡೆಂಟ್ ಆಗಿರ್ಬೋದು, ಮನೆಯಲ್ಲಿ ಕೆಲಸ ಮಾಡೋರು ಆಗ್ಬೋದು, ವರ್ಕ್ ಮಾಡಿರೋ ಆಗ್ಬೋದು, ಯಾರೇ ಆಗ್ಬೋದು. ಸೊ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಸೊ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಪಡೆದ್ರೆ ನೀವು ಈ ಕಾರ್ಯಕ್ರಮನ ಮತ್ತೆ ನೀವು ಮುಂದುವರೆದು ಇದು ನಿಮ್ಮ ಎಲ್ಲ ನಿಮ್ಮ ನೆರೆಹೊರೆಯವರೆಗೂ ಹೇಳ್ಬೋದು, ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿರುವಂಥ ಮೆಂಬರ್ಸನ್ನು ಹೇಳ್ಬೋದು. ಸೊ ನೈಬರ್ಸು, ನಿಮ್ಮ ಫ್ರೆಂಡ್ಸು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಇದರಲ್ಲಿ ಒಂದು ಸ್ಕ್ಯಾನರ್ ಇದೆ. ಈ ಸ್ಕ್ಯಾನರ್ನ ನೀವು ಮಾಡಿದಾಗ ಸೊ ಆಟೋಮೆಟಿಕ್ಕಾಗಿ ಅದು ರಿಜಿಸ್ಟ್ರೇಷನ್ಗೆ ಲಿಂಕ್ ಹೋಗ್ತದೆ. ಜಸ್ಟ್ ನಿಮ್ಮ ನೇಮು, ಮೊಬೈಲ್ ನಂಬರು, ಜಸ್ಟ್ ಇಮೇಲ್ ಇದ್ದರೆ ಅದು ಹಾಕಿದ್ರೆ ನಿಮಗೆ ಲಿಂಕ್ ಬರ್ತದೆ. ಆ ಲಿಂಕ್ನ ಮೂಲಕ ನೀವು ಈ ಕಾರ್ಯಕ್ರಮನ ಡೈರೆಕ್ಟಾಗಿ ಹೊಂದಬೋದು. ಸೊ 21ನೇ ತಾರೀಕು ಡಿಸೆಂಬರು ಭಾನುವಾರ. ಸೊ ಇದು ಇಸ್ ಎ ವರ್ಲ್ಡ್ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್. ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂದ್ಬಿಟ್ಟು ನಾವು ಕೇಳ್ಕೊಳ್ತೀವಿ. ಸೊ ಇಷ್ಟು ನಮಸ್ಕಾರ, ತುಂಬ ಧನ್ಯವಾದಗಳು. ಸೊ ಆಲ್ ಆರ್ ವೆಲ್ಕಮ್. ಎಸ್, ದಿಸ್ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದಿಸ್ ಈಸ್ ಎ ನಾನ್ ರಿಲಿಜಿಯಸ್ ಪ್ರೋಗ್ರಾಮ್. ಎಲ್ಲ ರಿಲಿಜಿಯಸ್ ಪೀಪಲು, ಎಲ್ಲ ಕ್ಯಾಸ್ಟ್ ಪೀಪಲು ಕ್ಯಾನ್ ಪಾರ್ಟಿಸಿಪೇಟ್ ಇಟ್. ಸೊ ಅಕಾರ್ಡಿಂಗ್ ಟು ಅವರ ಒಂದು ದೇವರು ಏನು ಅಂದ್ಕೊಳ್ತಾರೋ ಅವರ ಒಂದು ಹೃದಯದಲ್ಲಿ ಇದನ್ನು ಕೊಟ್ಬಿಟ್ಟು ಆ ಒಂದು ಮೆಡಿಟೇಷನ್ ಕೂತ್ಕೊಂಡ್ರೆ ಸೊ ಆರಾಮವಾಗಿ ಅಲ್ಲಿಂದ ಟ್ರಾನ್ಸ್ಮಿಷನ್ ಗುರುಗಳು ಕಳಿಸ್ತಾರೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದ ಕ್ಯಾಸ್ಟ್ ಆ್ಯಂಡ್ ರಿಲಿಜನ್ ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿಸ್ ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್. ಸರ್ಟಿಫಿಕೇಟ್ ಅಲ್ಲಿ ಭಾಗವಹಿಸಿದವ್ರಿಗೆ ಒಂದು ಸರ್ಟಿಫಿಕೇಟನ್ನು ಸಹ ಆನ್ಲೈನಲ್ಲಿ ಸಿಗ್ತದೆ. ಸೊ ಇದು ಆನ್ಲೈನ್ ಕಾರ್ಯಕ್ರಮದಿಂದ ಅವರನ್ನು ಮತ್ತೆ ರಾತ್ರಿ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಿರ್ತದೆ. ಸೊ ಎಲ್ಲರೂ ಕೂತ್ಕೊಂಡು ಅವರ ಮೊಬೈಲ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಗಿರ್ಬೋದು, ಈವನ್ ಟಿ ವಿಯಲ್ಲಿ ಕೂಡ ಹಾಕ್ಕೊಂಡು ನೋಡ್ಬೋದು. ಸೊ ಇಟ್ ಈಸ್ ಎ ವೆರಿ ವಂಡರ್ಫುಲ್ ಪ್ರೋಗ್ರಾಮ್. ಆಲ್ ಆರ್ ವೆಲ್ಕಮ್ ಆ್ಯಂಡ್ ಪ್ಲೀಸ್ பார்ட்டிசிபேட் and மேக் திஸ் ப்ரோக்ராம் வெரி சக்ஸஸ்ஃபுல். தேங்க் யூ வெரி மச். கீதா ரோட்டில் இருக்குது சரஸ்வதி புக் ஸ்டோர் ஓனர் இருக்கார். அவங்க பில்டிங்கில் தான் மேலே ஃபஸ்ட் ஃப்ளோரில் இருக்குது. இங்கே வந்து வாரத்தில் 3 நாள் சத்சங்கம் நடக்குது. சத்சங்கம் புதன்கிழமை, சனிக்கிழமை, ஞாயிற்றுக்கிழமை 3 நாள் நடக்குது. எல்லோரும் கலந்துக்கணும். உலக தியான தினம் சொல்லிட்டு கடைப்பிடிக்கிறாங்க. உலகத்தில் எல்லா நாட்டிலிருந்தும் கலந்துக்கிறாங்க. இதில் வந்து எந்த மதமோ மொழியோ அது கேஸ்டோ அதெல்லாம் எதுவும் கிடையாது. யார் வேணாலும் பண்ணலாம். ஜஸ்ட் உட்காந்து கண்ணை மூடி தியானம் பண்ணணும், அவ்வளோதான். வேறு ஒன்றும் பண்ணுறதில்ல. இதில் எல்லாம் சிம்பிள், ரொம்ப சிம்பிள். எல்லாம் பண்ணணும். எல்லோரும் கலந்துக்கின்னு இதை வந்து எல்லாம் நடத்தி கொடுக்குறது. எங்கே இருந்தாலும் பண்ணலாம். அந்த டைமுக்கு அதில் மெசேஜ் அலர்ட் வரும் ரிஜிஸ்டர் பண்ணுறது முன்னாடி. அது வந்துட்டு நீங்கள் வீட்டில் இருந்தாலும் பண்ணலாம், பெட்ரூமில் உட்காந்துருந்தா கூட பண்ணலாம், அங்கே உட்காந்து பண்ணலாம். இல்லை ட்ராவல் பண்ணியிருந்தா கூட ட்ராவல் பண்ணுற இடத்துல கூட அப்படியே உட்காந்து கூட நம்ம அட்டன் பண்ணலாம்.